ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನಿವತ್ತು ಮಾತಾಡ್ತಿರುವಂತಹ ವಿಷಯ ಒಂಟಿತನ. ಒಂಟಿತನ ಅಂದರೆ ನಮ್ಮ ಸುತ್ತ ಯಾರೂ ಇಲ್ಲದೆ ಇರೋದಲ್ಲ, ಅದು ನಮ್ಮ ಸುತ್ತ ಇದ್ದರೂ ಸಹ ನಾವು ಒಂಟಿ ಅಂತ ಅನಿಸುವಂತಹ ಒಂದು ಭಾವನೆ. ಇತ್ತೀಚೆಗೆ ಮಾನಸಿಕ ಒತ್ತಡಗಳು, ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾನೇ ಹೋಗ್ತಾ ಇದೆ. ಅದರಲ್ಲಿ ಒಂದು ಮಾನಸಿಕ ಸಮಸ್ಯೆ ಈ ಒಂಟಿತನ, ಲೋನ್ಲಿನೆಸ್. ಸೊ ಯಾಕೆ ಈ ಒಂಟಿತನ ಹೆಚ್ಚಾಗ್ತಿದೆ, ಅದರ ಕಾರಣಗಳೇನು, ಮತ್ತು ಇದಕ್ಕೆ ನಾವು ನಿಧಾನವಾಗಿ ಯಾವ ರೀತಿ ಇದನ್ನು ಸರಿ ಮಾಡ್ಕೋಬಹುದು ಅನ್ನೋದ್ರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಕಾರಣ, ನಮ್ಮ ಸುತ್ತ ಇರೋರ ಮೇಲೆ ನಮಗೆ ನಂಬಿಕೆ ಇರೋದಿಲ್ಲ. ಅವರಿಗೆ ಹೇಳಿದ್ರೂ ಸಹ ಅವರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟರೂ ಕೂಡ ಎಲ್ಲಿ ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೋ, ಎಲ್ಲಿ ನಮ್ಮ ಸೆಲ್ಫ್ ವರ್ತನ್ನ ಅವರು ಅಳಿತಾರೋ ಅನ್ನೋ ಒಂದು ಭಯದಿಂದ ನಾವು ಎಷ್ಟೋ ವಿಷಯಗಳನ್ನು ಬೇರೆಯವರಿಗೆ ಹೇಳ್ಕೊಳ್ಳೋದನ್ನ ತಡ್ಕೋತೀವಿ. ಹಾಗೆ ಎರಡನೇದು, ನಾವು ನಮಗೆ ಸೆಟ್ ಮಾಡುವಂತಹ ಹೈ ಎಕ್ಸ್ಪೆಕ್ಟೇಷನ್ಸ್ ಮತ್ತು ಹೈ ಟಾರ್ಗೆಟ್ಸ್. ಯಾವುದೋ ಒಂದು ಕೆಲಸಕ್ಕೆ ನಮ್ಮ ಸೆಲ್ಫ್ ವರ್ತನ್ನ ನಾವು ಅಟ್ಯಾಚ್ ಮಾಡಿಬಿಟ್ಟಿರ್ತೀವಿ. ಅದನ್ನು ನಾವು ಅಚೀವ್ ಮಾಡದೇ ಇದ್ದರೆ ಪೂರ್ತಿ ಖಿನ್ನತೆಗೆ ಒಳಗಾಗ್ತೀವಿ. ಎಷ್ಟೋ ವಿಷಯಗಳು ಹೇಗಿರುತ್ತೆ ಅಂದರೆ, ಓದಲ್ಲಾಗಿರಬಹುದು, ನಾನು ಫಸ್ಟ್ ರ್ಯಾಂಕೇ ತಗೋಬೇಕು, ಔಟ್ ಆಫ್ ಔಟೇ ತಗೋಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಾಗಿ ನಮಗೆ ನಾವೇ ಒಂದು ಟಾರ್ಗೆಟ್ ಯಾವಾಗ ಸೆಟ್ ಮಾಡ್ಕೋತೀವಿ, ಅದು ಯಾವುದೋ ಒಂದು ಕಾರಣದಿಂದ ಆಗದೆ ಹೋದರೆ ತೀರಾ ಖಿನ್ನತೆಗೆ ಒಳಗಾಗ್ತೀವಿ. ಇದರಿಂದ ತುಂಬ ಬೇಸರ ಆಗುತ್ತೆ, ಯಾರಿಗೂ ಹೇಳ್ಕೋಬೇಕು ಅನಿಸಲ್ಲ, ಮತ್ತು ಫಿಯರ್ ಆಫ್ ಜಡ್ಜ್ಮೆಂಟ್ ಶುರು ಆಗುತ್ತೆ. ಹಾಗೆ ನಿಜವಾಗ್ಲೂ ನಮ್ಮ ಹತ್ರ ಯಾರು ನಂಬಿಕಸ್ಥರು ಇಲ್ಲದೆ ಇರಬಹುದು, ಅಥವಾ ನಮಗೆ ಹೇಳ್ಕೊಳ್ಳೋಕೆ ಹಿಂಜರಿಕೆ ಇರ್ಬೋದು. ಇನ್ನೊಂದು ಕಾರಣ, ನಮ್ಮ ಸೊಸೈಟಲ್ ಪ್ರೆಷರ್. ನಮ್ಮ ಜಾಬ್ ಆಗಿರಬಹುದು, ಕೆರಿಯರ್, ಓದು, ಹಾಗೆ ಫ್ಯಾಮಿಲಿ ಪ್ರೆಷರ್, ಏನೇ ಆದರೂ ಸಹ ಎಲ್ಲ ಕಡೆ ಅತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದನ್ನು ನಾವು ಎಲ್ಲಿ ರೀಚ್ ಮಾಡೋದಿಲ್ವೋ, ಎಲ್ಲಿ ಮತ್ತೆ ನನ್ನ ಸೆಲ್ಫ್ ವರ್ತ್ ಕಡಿಮೆ ಆಗುತ್ತೋ, ಎಲ್ಲಿ ಮತ್ತೆ ಅವ್ರು ನನ್ನ ಜಡ್ಜ್ ಮಾಡಿಬಿಡ್ತಾರೋ ಅಂತ ಇದೇ ಭಯ ಪದೇ ಪದೇ ಬರೋಕ್ಕೆ ಶುರುವಾಗುತ್ತೆ. ಹಾಗೆ ತುಂಬ ದಿನಗಳಿಂದ, ತುಂಬ ತಿಂಗಳುಗಳು, ವರ್ಷಗಳು ನಾವೇ ಸಪ್ರೆಸ್ ಮಾಡಿರುವಂತಹ ಎಮೋಷನ್ಸ್, ಇದರಿಂದ ಏನಾಗುತ್ತೆ, ಈ ಒಂಟಿತನ, ನಮ್ಮ ಭಾವನೆನ ನಮ್ಮಲ್ಲೇ ಇಟ್ಕೊಳ್ಳೋದು ಅಭ್ಯಾಸ ಆಗೋಕ್ಕೆ ಶುರು ಆಗಿಬಿಡುತ್ತೆ. ನಮಗೆ ನಿಜವಾಗ್ಲೂ ಯಾರಾದರೂ ಸಿಕ್ಕಿದ್ರೂ ಸಹ, ಅಥವಾ ನಿಜವಾಗ್ಲೂ ಒಳ್ಳೆಯವರೇ ಸಿಕ್ಕಿದ್ರೂ ಸಹ, ನಮ್ಮ ಅಭ್ಯಾಸದಿಂದ ಏನಾಗುತ್ತೆ, ನಾವು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಒಂದು ರೀತಿಯಾದಂತಹ ಒತ್ತಡದಲ್ಲಿ ನಾವು ಇರೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಇದಕ್ಕೆ ನಾವು ಏನು ಮಾಡಬೇಕು? ಪರಿಹಾರ ಅನ್ನೋದು ಒಂಟಿತನಕ್ಕೆ ಇಮಿಡಿಯೇಟಾಗಿ ಸಿಗೋದಲ್ಲ. ಇವತ್ತು ಒಂಟಿತನ ಅನ್ನಿಸ್ತು, ನೆಕ್ಸ್ಟ್ ಡೇನೇ ನಾವು ಸರಿ ಹೋಗ್ಬಿಟ್ವಿ, ಎಲ್ಲರ ಹತ್ರ ಹಂಚ್ಕೋತೀವಿ ಅನ್ನೋದಲ್ಲ. ಅದು ಕ್ರಮೇಣ ಮಾಡಬೇಕಾಗಿರುವಂತಹ ಅಭ್ಯಾಸ. ಮೊದಲನೇದಾಗಿ, ನಮ್ಮಲ್ಲಿ ನಾವೇ ಒಂದು ಲಿಮಿಟೆಡ್ ಟಾರ್ಗೆಟ್ಸ್ನ ಸೆಟ್ ಮಾಡೋದು. ತುಂಬ ಸಿಂಪಲ್ ಆಗಿ, ಒಂದು ದಿನ ನೀವು ಡಿಪ್ರೆಸ್ ಆಗಿರ್ತೀರಾ, ತುಂಬ ಲೋನ್ಲಿ ಅನಿಸುತ್ತೆ, ಆವಾಗ ಯಾವುದಾದ್ರು ಒಂದು 2 ಸಿಂಪಲ್ ಟಾಸ್ಕನ್ನು ಚೂಸ್ ಮಾಡಿ ನೀವು ಮಾಡೋದು ಕೂಡ ಒಂದು ಮೊಮೆಂಟಮ್ನ ಕ್ರಿಯೇಟ್ ಮಾಡುತ್ತೆ. ತುಂಬ ದೊಡ್ಡ ದೊಡ್ಡ ಟಾಸ್ಕ್ ಅಲ್ಲ, ಬಟ್ಟೆ ಮಡ್ಚೋದಾಗಿರಬಹುದು, ಅಥವಾ ನಿಮ್ಮ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಯಾವುದಾದ್ರೂ ವಾಟರಿಂಗ್ ದ ಪ್ಲಾಂಟ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಚಿಕ್ಕ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು ಇಂಪಾರ್ಟೆಂಟ್. ಇದರಿಂದ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಅದೇ ಫೀಲಿಂಗ್ನಲ್ಲಿ ಸ್ಟ್ಯಾಗ್ನೆಂಟ್ ಆಗಿರೋದು ಕಡಿಮೆ ಆಗುತ್ತೆ. ಇದು ಕೇವಲ ಚಿಕ್ಕ ವಿಷಯದಲ್ಲೇ ಅಲ್ಲ, ಹೈ ಅಚೀವಿಂಗ್ ಟಾರ್ಗೆಟ್ಸ್ನ ನಿಮಗೆ ನೀವು ಸೆಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟೇ ಆಗುತ್ತೆ. ಅದ್ರ ಬದಲು ಚಿಕ್ಕ ಟಾರ್ಗೆಟ್ಸ್ನ ಸೆಟ್ ಮಾಡಿ, ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ದೇಹಕ್ಕೆ ಎಷ್ಟು ನಿಮಗಾಗುತ್ತೋ ಆ ರೀತಿ, ಆ ರೇಂಜ್ನಲ್ಲಿ ನೀವು ಟಾರ್ಗೆಟ್ ಸೆಟ್ ಮಾಡೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ ಅನ್ನೋ ಥರ ಅದು ಆಗೋದಿಲ್ಲ. ಅದರಿಂದ ಎಷ್ಟೋ ಅವಾಯ್ಡ್ ಮಾಡ್ಬೋದು. ಎರಡನೇದು, ಬಾಡಿ ಮೂವ್ಮೆಂಟ್. ಯಾವುದೇ ರೀತಿಯಾದಂಥ ಕಾರ್ಟಿಸಾಲ್ ಹೆಚ್ಚಾಗುವಂತಹ, ಅಂದರೆ ಸ್ಟ್ರೆಸ್, ಈ ಲೋನ್ಲಿನೆಸ್, ಡಿಪ್ರೆಷನ್, ಫ್ಯಾಟೀಗ್, ಈ ರೀತಿಯಾದಂಥ ಸಮಸ್ಯೆಗಳು ಹೆಚ್ಚಾದಾಗ ಕಾರ್ಟಿಸಾಲ್ ಆಟೋಮ್ಯಾಟಿಕ್ ಹೆಚ್ಚಾಗುತ್ತೆ. ಕಾರ್ಟಿಸಾಲ್ ಕಡಿಮೆ ಮಾಡೋಕ್ಕೆ ಅತಿ ಸಿಂಪಲ್ ಆಗಿರುವಂತಹ ಟಿಪ್ ಅಂದರೆ ಬಾಡಿ ಮೂವ್ಮೆಂಟ್. ಅದು ಯಾವುದಾದ್ರೂ ಆಗಿರ್ಬೋದು, ವಾಕಿಂಗ್ ಆಗಿರಬಹುದು, ಅಥವಾ ನಿಮಗೆ ಡ್ಯಾನ್ಸ್ ಇಷ್ಟ ಇದ್ದರೆ ಅದಾಗಿರಬಹುದು, ಮನೆಯಲ್ಲೇ, ನಿಮ್ಮ ಬಾಲ್ಕನಿಯಲ್ಲೇ, ಅಥವಾ ನಿಮ್ಮ ಏರಿಯಾದಲ್ಲಿ ಪಾರ್ಕ್ ಇದ್ದರೆ ಒಂದು 10 ಮಿನಿಟ್ಸ್ ವಾಕಿಂಗ್ ಮಾಡೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ಬಾಡಿ ಮೂವ್ಮೆಂಟ್ಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಈ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಮತ್ತು ತುಂಬ ಸ್ಟ್ರೆಸ್ ಅನ್ಸೋದು, ತುಂಬ ಲೋನ್ಲಿನೆಸ್ ಅನ್ಸೋದು ಕಡಿಮೆ ಆಗುತ್ತೆ.
ಮೂರನೇದು, ನಾ ಹೇಳಿದ ಹಾಗೆ ನಿಜವಾಗ್ಲೂ ನಿಮಗೆ ಯಾರನ್ನಾರು ಟ್ರಸ್ಟ್ ಮಾಡಬಹುದು ಅಂತ ಅನ್ಸಿದ್ರೆ, ನಿಜವಾಗ್ಲೂ ಟ್ರಸ್ಟ್ ಇಶ್ಯೂಸ್ನ ನೀವು ವಿನ್ ಓವರ್ ಮಾಡಬೇಕು ಅಂದರೆ ಮೊದಲನೇದಾಗಿ ಅವ್ರ ಹತ್ರ ಹೋಗಿ ಹಂಚ್ಕೊಳ್ಳಿ. ಯಾರೊಂದಿಗೆ ನೀವು ಏನಾದರೂ ಹೇಳ್ಬೋದು ಅನಿಸುತ್ತೋ ಅವರೊಂದಿಗೆ ಹಂಚ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತು ಇನ್ನೊಂದು, ಪಾಸಿಟಿವ್ ಸೆಲ್ಫ್ ಟಾಕನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ನಮ್ಮ ಬ್ರೈನ್ ಈಸಿಯಾಗಿ ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಮಾತಾಡಿದ್ರೆ ಅದನ್ನೇ ಬಿಲೀವ್ ಮಾಡೋಕ್ಕೆ ಮಾಡುತ್ತೆ. ಸೊ ಆದಷ್ಟು ನಿಮ್ಮ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಶುರು ಮಾಡೋದು ಕೂಡ ತುಂಬಾ ಮುಖ್ಯ. ಇದೆಲ್ಲ ಆಗಿ ಸಹ ಕೆಲವೊಂದ್ಸಲ ಈ ಒಬ್ಬಂಟಿತನ ಅಥವಾ ಡಿಪ್ರೆಷನ್ ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇರುತ್ತೆ. ಕೆಲವೊಂದು ಸಮಸ್ಯೆಗಳಿಗೆ ಖಂಡಿತ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ. ಯಾಕಂದರೆ ಡಾಕ್ಟರ್ ನಿಮ್ಮನ್ನು ಜಡ್ಜ್ ಮಾಡಲ್ಲ, ಅದನ್ನು ಒಂದು ಪ್ರಾಬ್ಲಮ್ ಅಂತ ತಿಳ್ಕೊಂಡು ನಿಮಗೆ ಸೊಲ್ಯೂಷನನ್ನು ಕೊಡ್ತಾರೆ. ಸೊ ಯಾರೂ ನಿಮಗೆ ಟ್ರಸ್ಟ್ ಮಾಡದೇ ಇರೋರು ಸಿಕ್ಕಿದಾಗ ಅಟ್ಲೀಸ್ಟ್ ಯಾವುದಾದ್ರೂ ನಿಮ್ಮ ಹತ್ತಿರದ ಕನ್ಸಲ್ಟೆಂಟ್ ಹತ್ರ ಹೋಗಿ ನಿಮಗೆ ಏನು ಅನ್ನಿಸ್ತಿದೆ, ಏನು ಸಮಸ್ಯೆ ಆಗ್ತಿದೆ ಅಂತ ಶೇರ್ ಮಾಡೋದು ಕೂಡ ತುಂಬಾ ಮುಖ್ಯ. ಯಾಕಂದರೆ ಕೆಲವೊಂದು ಸಲ ಅದು ಬರೀ ಮಾನಸಿಕವಾಗಿ ಅಲ್ಲ, ಅದು ನಿಮ್ಮ ದೇಹದಲ್ಲಿರೋ ಕೆಲವು ಡೆಫಿಷಿಯನ್ಸೀಸಿಂದ ಅಥವಾ ಅನ್ರಿಸಾಲ್ವ್ಡ್ ಟ್ರಾಮಾ ಯಾವುದು ನಿಮಗೆ ತೀರಾ ನೋವು ಮಾಡಿರುತ್ತೆ ಆ ರೀತಿ ಸಮಸ್ಯೆಯಿಂದ ಕೂಡ ಬಂದಿರಬಹುದು. ಸೊ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ. ಹಾಗೆ ಆಯುರ್ವೇದದಲ್ಲಿ ಅದ್ಭುತವಾದ ಡ್ರಗ್ಸ್ ಇದೆ. ಬ್ರಾಹ್ಮಿ, ಅಶ್ವಗಂಧ, ಶಂಖಪುಷ್ಪಿ ಈ ರೀತಿಯಾದಂಥ ನೈಸರ್ಗಿಕವಾದ ದ್ರವ್ಯಗಳು ನಮಗೆ ಸಿಗುತ್ತೆ. ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನಿಮ್ಮ ವೈದ್ಯರ ಹತ್ರ ಹೋಗಿ ಸಲಹೆ ಪಟ್ಟರೆ ಈ ರೀತಿಯಾದಂತಹ ಒಂದು ಸಪ್ಲಿಮೆಂಟ್ಸ್ನ ಅವ್ರು ನಿಮಗೆ ಕೊಡ್ತಾರೆ. ಅದು ಕೂಡ ಎಷ್ಟೋ ಬೇಗ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹವನ್ನು ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ, ಒಂಟಿತನದಲ್ಲಿ ನೀವು ಯಾರೂ ಒಂಟಿ ಅಲ್ಲ. ಎಲ್ರಿಗೂ ಒಂದಲ್ಲ ಒಂದು ಸಲ ಒಂಟಿತನ ಅನಿಸಿರುತ್ತೆ, ಯಾರೂ ನಂಬಾರ್ದು ಅನಿಸುತ್ತೆ. ಹೀಗಿದ್ದಾಗ ಯಾರಾದರೂ ಬಂದು ನಮ್ಮ ಹತ್ರ ಅವ್ರ ಕಷ್ಟ ಹೇಳ್ಕೋಬೇಕಾದ್ರೆ ಸೊಲ್ಯೂಷನ್ಸ್ ಕೊಡೋದಾಗಲಿ ಜಡ್ಜ್ ಮಾಡೋದಾಗಲಿ ಮಾಡದೆ ಅವರ ಸಮಸ್ಯೆಗೆ ಒಂದು ಕಿವಿಯಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಸಾಗಿ ನಾವಿರಬೇಕು ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ನಮಸ್ಕಾರ.